ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಜುಲೈ 6th ವ್ಲಾಗು. ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ 4 ಡೇಸು. ಹಾಗಾಗಿ ಮನೆ ಪೂಜೆ ಮತ್ತು ಗಾಡಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದಿದೆ, ತಿಂಡಿ ಮಾಡ್ಕೊಂಡು ಹೋಗೋಣ ಇಲ್ಲಿಂದನೇ ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಗೊಜ್ಜುನ ರಾತ್ರಿನೇ ಮಾಡಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ಹುರಿದು ಹಾಕಿ ಹಾಗೆ ಬಿಸಿ ಅನ್ನ ಮಾಡಿಕೊಂಡು ಪುಳಿಯೋಗರೆನ ರೆಡಿ ಮಾಡ್ಕೊಂಡಿದ್ದೀನಿ. ಬೇಗನೆ ಎದ್ದು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ರಿಂದ ಕೆಲಸನೂ ಬೇಗನೆ ಮುಗೀತು, ಹಾಗೆ ಪೂಜೆನೂ ಎಲ್ಲ ಆಯಿತು. ಇವಾಗ ಮನೆ ಪೂಜೆ ಮುಗಿಸಿ ಕೆಳಗಡೆ ಗಾಡಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಮಗಳು. ನಮ್ಮ ಮನೆಯವರು ಮಾಡ್ತಿದ್ರು ಗಾಡಿ ಪೂಜೆ, ಆದರೆ ಅವರಿಗೆ ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು, ಹಾಗಾಗಿ ನಾನು ಮತ್ತು ನನ್ನ ಮಗಳು ಇಬ್ಬರೇ ಮಾಡ್ತಾ ಇದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಮೂಲಿ ಅರಿಶಿನ ಕುಂಕುಮ ಹೂ ಇಟ್ಟು ಹಾಗೆ ಗಂಧದ ಕಡ್ಡಿ ಹಚ್ಚಿ ಮತ್ತು ಇಡ್ಗಾಯಿ ಹೊಡಿತಾ ಇದ್ದೀವಿ. ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮು ಟ್ರಿಪ್ಗೆ ಹೋಗ್ತಾ ಇರೋದ್ರಿಂದ ಏನು ತೊಂದರೆ ಆಗದೆ ಆರಾಮಾಗಿ ಹೋಗಿ ಶುಭವಾಗಿ ಬರಲಿ ಅಂತ ಹೇಳಿ ಮನೆ ಪೂಜೆ ಮತ್ತು ಗಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ. ಬರೀ ಟ್ರಿಪ್ಪಿಗೆ ಮಾತ್ರ ಅಲ್ಲ, ಕ್ಷೇತ್ರಗಳಿಗೂ ಸಹ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲನೂ ನಾವು ರಾತ್ರಿನೇ ಪ್ಯಾಕ್ ಮಾಡಿ ಗಾಡಿ ಒಳಗಡೆ ಇರಿಸಿದ್ದು. ಮತ್ತು ನೀರಿನ ಬಾಟ್ಲುಗಳೆಲ್ಲನೂ ಅಷ್ಟೇ ತುಂಬ ಇತ್ತು, ಖಾಲಿ ಬಾಟ್ಲು, ಅದನ್ನೇ ಎಲ್ಲ ತುಂಬಿಸ್ಕೊಂಡಿದ್ದು. ಮತ್ತು 2 ಲೀಟ್ರದ್ದು ಕ್ಯಾನ್ ಸಿಗುತ್ತಲ್ಲ ಬಿಸ್ಲೇರಿ, ಅದನ್ನು ಸಹ ತೊಗೊಂಡಿದ್ದೋ, ಒಂದು 2 ಸೆಟ್ ತೊಗೊಂಡಿದ್ದೋ. ಟ್ರಿಪ್ಗೆ ಹೋಗೋದಕ್ಕೆ ಅಂತ ಹೇಳಿ ನಾವು ಸ್ನ್ಯಾಕ್ಸ್ ಎಲ್ಲ ಏನು ಜಾಸ್ತಿ ತೊಗೊಂಡಿರಲಿಲ್ಲ. ಸ್ವಲ್ಪ ಬಿಸ್ಕೆಟು, ಅಂದರೆ ಮಕ್ಳುಗಳು ಗೊತ್ತಲ್ಲ, ಅವರು ಓರಿಯನ್ ಬಿಸ್ಕೆಟು ಮತ್ತು ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ರು. ಸ್ವಲ್ಪ ಲೇಸ್ ಪ್ಯಾಕೆಟು ಹಾಗೆ ORS ಜ್ಯೂಸ್ ತೊಗೊಂಡಿದ್ದು, ಅಷ್ಟೇ ನಾವು ಸ್ನ್ಯಾಕ್ಸ್ ತೊಗೊಂಡಿದ್ದು. ಜರ್ನಿಲೆಲ್ಲ ಜಾಸ್ತಿ ಎಣ್ಣೆ ಐಟಮ್ಸ್ ಎಲ್ಲ ಏನು ತಿನ್ನೋದು ಬೇಡ, ಸುಮ್ಮನೆ ಯಾಕೆ ತೊಂದರೆ ಆಗೋದು ಜರ್ನಿ ಹೋಗ್ಬೇಕಾದ್ರೆ ಅಂತ ಹೇಳಿ ಇವಾಗ ನೋಡಿ ಗಾಡಿ ಪೂಜೆನೂ ಎಲ್ಲ ಆಯಿತು. ಫೈನಲಿ ನಾವು 5:15ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಒಂದು ಅರ್ಧ ಗಂಟೆ ಟೈಮ್ ಲೇಟ್ ಆಯಿತು ಅಷ್ಟೇನೆ. ಬೆಳಿಗ್ಗೆನೇ ತುಂಬ ಚಳಿ ಇತ್ತು, ಹಾಗಾಗಿ ಕಿವಿಗೆ ಹತ್ತಿ ಹಾಕಿ ಸ್ಕಾರ್ಫ್ ಕಟ್ಟಿದ್ದೆ. ಯಾಕಂದರೆ ನನಗೆ ಸ್ವಲ್ಪ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಬೈತಿದ್ರು, ಹೋಗೋ ಟೈಮಲ್ಲೇ ಏನಾದರೂ ಒಂದು ಮಾಡ್ಕೊಳ್ತೀಯಾ ಅಂತ ಹೇಳಿ. ಏನಾಗಲ್ಲ ಬಿಡು ಅಂತ ಹೇಳಿ ರಾಯರ ಮೇಲೆ ಭಾರ ಹಾಕಿ ಹೋಗಿದ್ದೆ. ಏನೂ ತೊಂದರೆ ಆಗಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬಂದು. ಕಣ್ಣಿಗೆ ಸ್ಪೆಕ್ಸ್ ಸಹ ಹಾಕಿದೆ, ಏನು ಧೂಳೆಲ್ಲ ಬೀಳಬಾರ್ದಲ್ಲ ಅಂತ ಹೇಳಿ, ನಾ ವೀಡಿಯೋ ಮಾಡ್ತಿದ್ನಲ್ಲ ಅಂತ ಹೇಳಿ ಸ್ಪೆಕ್ಸನ್ನು ತೆಗೆದಿಟ್ಟೆ. ಇವಾಗ ಹಳೇಬೀಡು ಕಡೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಹಳೇಬೀಡು 220 ಕಿಲೋಮೀಟ್ರ್ ಆಗುತ್ತೆ. ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು, 9:15ಗೆ ಹೋಗಿ ನಾವು ಹಳೇಬೀಡನ್ನು ತಲುಪಿದ್ದು. ಅಂದರೆ 3.5 ಅವರ್ ಜರ್ನಿ ಆಗುತ್ತೆ ಕಾರಲ್ಲಿ. ಚೆನ್ನಾಗಿತ್ತು ಒಂಥರ ಜರ್ನಿ, ತುಂಬ ಬಿಸಿಲಿಲ್ಲ, ತುಂಬ ಮೋಡ ವಾತಾವರಣ, ಮಳೆ ಬರೋ ಹಾಗಿತ್ತು. ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರೆ ಜರ್ನಿ ಮಾಡೋಕ್ಕಾಗಲ್ಲ, ಈ ಥರ ವಾತಾವರಣ ಇದ್ದರೆ ಎಷ್ಟು ಬೇಕಾದ್ರೂ ಜರ್ನಿ ಮಾಡ್ಬೋದು. ನಮಗೂ ಹಳೇಬೀಡಿಗೆ ಬರೋದಕ್ಕೆ ರೂಟೆಲ್ಲ ಏನು ಗೊತ್ತಿರಲಿಲ್ಲ. ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಬಂದಿದ್ದು, ಆದ್ದರಿಂದ ಗೂಗಲ್ ಆಂಟಿ ಸಹಾಯದಿಂದ ನಾವು ಹಳೇಬೀಡನ್ನ ಬಂದು ತಲುಪಿದ್ದೀವಿ. ಅದೇ ನನ್ನ ಮಕ್ಕಳು ರೇಗಿಸ್ತಾ ಇದ್ರು, ಅಮ್ಮ ನೋಡಮ್ಮ ಗೂಗಲ್ ಆಂಟಿ ಏನಾದರೂ ಇಲ್ಲ ಅಂದಿದ್ರೆ ನಾವು ಹಳೇಬೀಡನ್ನ ಬಂದು ತಲುಪೋದು ಕಷ್ಟ ಆಗ್ತಿತ್ತು ಅಂತ ಹೇಳ್ತಿದ್ರು. ಗಾಡಿನ ಪಾರ್ಕ್ ಮಾಡಿ ಇವಾಗ ಗಾಡಿ ಒಳಗಡೆನೆ ತಿಂಡಿ ತಿಂತಾ ಇದ್ದೀವಿ. ಯಾಕಂದರೆ ತುಂಬ ಮಳೆ ಬರ್ತಾ ಇತ್ತು, ಈಚೆ ಎಲ್ಲೂ ಹೋಗಿ ತಿನ್ನೋದಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಗಾಡಿಲೇ ತಿಂತಾ ಇದ್ದೀವಿ. ಪುಳಿಯೋಗರೆ ತೊಗೊಂಬಂದಿದ್ನಲ್ಲ ಅಲ್ಲಿಂದ, ಮತ್ತು ಹೊರಗಡೆ ಬರ್ತಾ ಉದ್ದಿನವಡೆ ತಂದಿದ್ದು. ಇವಾಗ ತಿಂಡಿ ಎಲ್ಲ ತಿಂದು ಹಳೇಬೀಡನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸ್ವಲ್ಪನೂ ಮಳೆ ಇಲ್ಲ, ಮೋಡ ಮುಚ್ಚಿದ ವಾತಾವರಣದ ಥರ. ಆದರೆ ಇಲ್ಲಿ ನೋಡಿ ಎಷ್ಟು ಮಳೆ ಇದೆ ಅಂತ ಹೇಳಿ, ವಾತಾವರಣನೂ ತುಂಬ ಚೆನ್ನಾಗಿದೆ. ಇವಾಗ ನಾವು ಹಳೇಬೀಡಿಗೆ ಎಂಟ್ರಿ ಆಗಿದ್ದೀವಿ. ಹಳೇಬೀಡದ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೆ ಮೊದಲು ಸಿಕ್ಕಿದೆ ಗಣೇಶನ ದರ್ಶನ ಮಾಡಿಕೊಂಡು ಒಳಗಡೆ ಹೋದೋ ನಾವು. ಈಚೆ ತುಂಬ ಜನ ಗೈಡ್ಸ್ ನಿಂತಿದ್ರು, ಏನಾದರೂ ಹೆಲ್ಪ್ ಬೇಕಾ ಅಂತ ಹೇಳಿ. ಅಂದರೆ ಅವರು ಗೈಡ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರಲ್ಲ, ಹಾಗಾಗಿ ನಾವು ಏನು ಬೇಡ ನಾವೇ ನೋಡ್ತೀವಿ ಎಲ್ಲ ಅಂತ ಹೇಳಿ ಹೋಗಿ ನೋಡ್ತಿದ್ದೋ. ಹಾಗೆ ಒಳಗಡೆ ಶಿವನ ದೇವರು ಅದು ಪೂಜೆನೂ ನಡೀತಾ ಇತ್ತು. ಎಲ್ಲ ದರ್ಶನನೂ ಮಾಡಿಕೊಂಡು ಮತ್ತೆ ನಾವು ಒಂದು ಸುತ್ತು ಹಳೇಬೀಡನ್ನ ನೋಡೋದಕ್ಕೆ ಅಂತ ಹೇಳಿ ಹೋದೋ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಸ್ವಲ್ಪನೂ ಗಲೀಜಿಲ್ಲ, ಎಷ್ಟು ನೀಟಿದೆ ಅಂತ ಹೇಳಿ. ಅಷ್ಟೇ ಪೀಸ್ಫುಲ್ ವಾತಾವರಣ. ಇಲ್ಲಿ ನೋಡ್ತಾ ಇದ್ದರೆ ಈಚೆ ಬರೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ನನ್ನ ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡಿದ್ರು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಆಗಲಿ ಅಥವಾ ನಮ್ಮ ಮಕ್ಕಳೇ ಆಗಲಿ ಇದನ್ನೆಲ್ಲ ಟಿ ವಿಲಿ ನೋಡಿದ್ದೋ ಅಥವಾ ಯಾರ ಹತ್ರನಾದ್ರು ಕೇಳಿದ್ದೋ ಅಷ್ಟೇನೆ, ಕಣ್ಣಾರೆ ನೋಡಿರಲಿಲ್ಲ. ಸೊ ಇವಾಗ ಬಂದು ನೋಡಿ ತುಂಬ ಖುಷಿಯಾಯಿತು. ಹಾಗೆ ನಾನು ಬೇಲೂರು ಹಳೇಬೀಡನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದು 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಸ್ಕೂಲಲ್ಲೇ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು, 50 ರೂಪಾಯಿ ಆವಾಗ ಟ್ರಿಪ್ಗೆ ಚಾರ್ಜು. ಬಟ್ ನನಗೆ ಅವಾಗ ಹೋಗಿರಲಿಲ್ಲ. ಫೈನಲಿ ಇವಾಗ 30 ವರ್ಷ ಆದಮೇಲೆ ನಾನು ಬೇಲೂರು ಹಳೇಬೀಡನ್ನ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಬೇಲೂರು ಹಳೇಬೀಡು, ಖುಷಿ ಆಯಿತು.
ಆ ಕಲ್ಲು ಮತ್ತು ಕಲಾಕೃತಿ ಹಾಗೆ ಆ ಶಿಲ್ಪಕಲೆಗಳನ್ನು ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮತ್ತು ಕೆಲವೊಂದು ಎಲ್ಲ ತುಂಬ ಹಾಳಾಗಿಬಿಟ್ಟಿತ್ತು ಆ ಶಿಲ್ಪಕಲೆಗಳೆಲ್ಲ, ಅದನ್ನು ನೋಡ್ತಾ ಇದ್ದೋ. ಆವಾಗ ನಮ್ಮ ಮನೆಯವ್ರು ಹೇಳ್ತಿದ್ರು, ಅದೇ ಕೆಲವರು ದಾಳಿ ಎಲ್ಲ ನಡೆಸಿ ಈ ಥರ ಹಾಳು ಮಾಡಿಬಿಟ್ಟಿದ್ದಾರೆ ಆವಾಗ ಅಂತ ಹೇಳಿ. ನಿಜವಾಗ್ಲೂ ಹಳೇಬೀಡನ್ನ ಮಾತ್ರ ತುಂಬ ನೀಟಾಗಿ ಇಟ್ಟಿದ್ದಾರೆ. ಆ ವಾತಾವರಣ ಮತ್ತು ಆ ಪ್ಲೇಸಸ್ ಎಲ್ಲ ನೋಡ್ತಿದ್ರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಾವು ಹಳೇಬೀಡನ್ನೆಲ್ಲ ಮುಗಿಸಿ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ, ಫ್ಯಾಮಿಲಿ ಫೋಟೋಸ್ ಎಲ್ಲ ಅಂತ ತೆಗೆಸ್ಕೊಳ್ತಿದ್ದೋ. ಈಗ ನಾವು ಹಳೇಬೀಡನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬೇಲೂರು ಮತ್ತು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ಬಾಯ್.